ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌತಮೀಸ್ ವರ್ಲ್ಡ್. ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ಮಂತ್ರಾಲಯ ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ ನೀವು. ಇದು ಪಾರ್ಟ್ 2 ವಿಡಿಯೋ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ಪಾರ್ಟ್ 1 ವಿಡಿಯೋನ ನೋಡ್ಕೊಂಬನ್ನಿ. ಈ ಕಾಲುವೆನ ನಾವು ದಾಟ್ತೀವಾ ಇಲ್ವಾ ಅಂತ ನೋಡ್ತಾ ಇದ್ವಿ. ಬಟ್ ಫೈನಲಿ ನಾನು ಹೋಗಿ ಮಲ್ಕೊಂಬಿಟ್ಟೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂದು ಎಬ್ಸಿದ್ರು. ಫೈನಲಿ ನೀರು ಸ್ವಲ್ಪ ಕಡಿಮೆ ಆಯಿತು. ಟ್ರೈ ಮಾಡೋಣ ಅಂದರು. ಆಲ್ಟೋ ಹೋಯ್ತು. ಆಲ್ಟೋ ನೋಡಿ ಧೈರ್ಯ ಮಾಡಿ ನಾವು ದಾಟೋಣ ಅಂತ ಧೈರ್ಯ ಮಾಡಿ ಹೊರಡ್ತಾ ಇದ್ದೀವಿ. ನೋಡಿ ಮುಂದೆ ಹೇಗಿರುತ್ತೆ ಅಂತ. ಸರಿ ಬಾ ಹೋಗಂತರ ಬಂದೇವನಲ್ಲ. ಎರಡು ಗಾಡಿ ಒಟ್ಟಿಗೆ ಹೋದ್ರೆ ಹೋಗ್ಬಿಡ್ಬೋದು. ಹೇಳಕ್ಕಾಗಲ್ಲ ಬ್ರೋ. ಅವನು ನಿಂತ ಕರೆಕ್ಟ್ ಅದ್ ಬೇರೆ ಬಂತು. ಇಲ್ಲೇ ನಿಲ್ಸೋನು ಜೋಶಲ್ಲಿ ಬಂದು. ಇವ್ರೇ ನೋಡಿ, ಏನಾಗಲ್ಲ, ಹೊಡೀರಿ. ರೈಟಲ್ಲಿ ಹೊಡೀರಿ ಅಷ್ಟೇ. ಹೊಡಿ, ತುಳಿರಿ ದಬಾಯಿಸಿ ಅಷ್ಟೇ. ಆರಾಮಾಗಿ ತುಳಿ, ಏನಾಗಲ್ಲ, ಹೋಯ್ತದೆ. ಅಲ್ಲೊಂದು ಸ್ವಲ್ಪ ಮಾತ್ರ ಜೋರಾಗಿ ತುಳಿ ಅಷ್ಟೇ. ಇಲ್ಲಿ ತುಳಿ ದಬಾಯಿಸಿ. ಇಲ್ಲಿ ಮಾತ್ರನೇ ಜಾಸ್ತಿ ಇರೋದು ಅಷ್ಟೇ. ಇಷ್ಟೇ ಆಗೋಯ್ತು. ಜೈ ಆಂಜನೇಯ. ಈ ರೋಡ್ ಅಂತೂ ಹೋಗ್ಬೇಡಿ. ಫೈನಲಿ ಆ ಊರಿಂದ ಆಚೆ ಬಂದ್ವಿ. ಸೊ ಸೇಫಾಗಿ ಬಂದ್ವಿ. ಹೈವೇಯಲ್ಲಿ ಹೋಗ್ತಾ ಇದ್ದೀವಿ ಈಗ ಮಂತ್ರಾಲಯಕ್ಕೆ. ಇಲ್ಲ ಅಂದ್ರೆ ಆಟೋಲ್ ನೋಡು ಗುರು, ಎಷ್ಟು ಜನ ನತ್ತಿಸ್ಕೊಂಡವ್ರೆ. ಯಪ್ಪ ದೇವ್ರೆ, ಅಯ್ಯೋ ಎಷ್ಟು ಜನ. ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಮಳೆ ನಿಲ್ಲಲೇ ಇಲ್ಲ, ಸ್ವಲ್ಪ ಹೊತ್ತೇ ನಿಂತಿದ್ದು. ಈಗ ನೀರು ಮತ್ತೆ ಜಾಸ್ತಿ ಆಗ್ತಿತ್ತು. ಅಲ್ಲೇನಾದರೂ ನಾವು ಕಾಯ್ಕೊಂಡಿದ್ದಿದ್ರೆ ಅಲ್ಲೇ ಇರಬೇಕಿತ್ತು. ಸೊ ಇನ್ನೇನು ಹತ್ತತ್ರ ಮಂತ್ರಾಲಯ. ನಾವು ಮಂತ್ರಾಲಯ ರಶ್ ನೋಡಿ, ವೆಹಿಕಲ್ಸೇ ಇಷ್ಟಿದೆ. ಅದು ಎಲ್ಲ ಆಲ್ಮೋಸ್ಟ್ ಆಲ್ ಕರ್ನಾಟಕ ವೆಹಿಕಲ್ಸು, ಲೋಕಲ್ ಆಟೋಸು, ಬಸ್ಗಳು ಅಷ್ಟೇ. ಮೇ ಬಿ ಆಂಧ್ರದು. ಮಿಕ್ಕಿದ್ದೆಲ್ಲ ವೆಹಿಕಲ್ಸು ಎಲ್ಲ ಕೆ ಎನೇ, ಎಲ್ಲ ಕರ್ನಾಟಕದ ವೆಹಿಕಲ್ಸೇ. ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಇಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿಕೊಂಡು. ಇಲ್ಲಿ ನೋಡಿದ್ರೆ ಜನಸಾಗರ, ಗಾಡಿಗಳೇ ಇಷ್ಟ ಐತೆ. ಇನ್ನು ಜನ ನೋಡ್ರಿ ಹೆಂಗವ್ರೆ ಜನ. ಮಳೆ ಬೇರೆ ಬರ್ತೈತೆ. ಮೋಡ ನೋಡ್ರಿ ಹೆಂಗೈತೆ, ಸರಿಯಾಗಿ ಹೊಡೆಯುತ್ತೆ. ಸೊ ರೂಮ್ ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ರೂಮ್ ಹತ್ರಕ್ಕೆ ಹೋಗ್ತೀವಿ. ರೂಮ್ ಹತ್ರಕ್ಕೆ ಹಾಕೊಂಡಿದ್ದೀವಿ ಮ್ಯಾಪ್. ಅಲ್ಲಿಂದಾನೆ ರೂಮ್ ಹತ್ರ. ಆಟೋಲ್ ನೋಡು ಎಷ್ಟು ಜನ ಹತ್ತಿಸ್ಕೊಂಡವ್ರೆ. ನಾವು ಬುಕ್ ಮಾಡಿದ್ದಿದ್ದು ರೂಮು ದೇವಸ್ಥಾನದಿಂದ 1.2 ಕಿಲೋಮೀಟರ್ಸ್ ಇತ್ತು. ನಾವು ಬಂದಿರೋದು ಸಂಡೇ, ಅದಕ್ಕೆ ಇಷ್ಟೊಂದು ಜನ ರಶ್ ಇದ್ದಾರೆ. ಸೊ ಈಗ ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು ಮ್ಯಾಪ್ ಅಲ್ಲಿಂದಾನೆ ರೂಮ್ ಹತ್ರಕ್ಕೆ ಹಾಕ್ಕೊಂಡಿದ್ವಿ. ಸೊ ಹೋಗ್ತಾ ಇದ್ದೀವಿ. ಮಳೆ ಅಂತೂ ನಿಂತೇ ಇರಲಿಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ಬರ್ತಾ ಇದೆ. ನಾವಂತೂ 2 ರೂಮ್ ತೊಗೊಂಡಿದ್ವಿ. ಏನಪ್ಪ ಜಾಸ್ತಿ ಮಿರರಲ್ಲಿ ನೋಡ್ಕೊತಾ ಇದೆಯಾ? ನೆಂದೋಗಿರೋದಕ್ಕೆ ಮಿರರ್ ನೋಡ್ಕೊತಾವ್ ನೀವು. ಸೈಡ್ ಬಾ ಆಯಿತು. ನೋಡಿ ನಾವು ಯಾವ ರೂಮಲ್ಲಿ ಇದ್ವಿ. ರೂಮ್ ಡೀಟೇಲ್ಸ್ ಬೇಕಂದರೆ ಇಲ್ಲಿದೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಮ್ಮಮ್ಮ ರೂಪ ಒಂದು ರೂಮಲ್ಲಿ, ಬಾಯ್ಸ್ 3 ಜನ ಒಂದು ರೂಮಲ್ಲಿ ಫ್ರೆಶ್ ಅಪ್ ಆದರು. ಸೊ ಬೇಗನೆ ರೆಡಿ ಆದ್ವಿ. ನಾನು ಐಫೋನಲ್ಲಿ ವ್ಲಾಗ್ ಮಾಡಿಲ್ಲ. ನನ್ನ ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡಾಗಿಂದ ಏನೂ ಅದರಲ್ಲಿ ವೀಡಿಯೋ ಮಾಡಿಲ್ಲ. ವ್ಲಾಗ್ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗೇ ಇದೆ ಅಲ್ವಾ? ನೈಟ್ ಫುಲ್ ಡ್ರೈವ್ ಮಾಡಿ ನಮ್ಮ ಸಂದೀಪ್ ಟಯರ್ಡ್ ಆಗಿದ್ದ. ಬಂದಿದ್ದ ತಕ್ಷಣವೇ ಮಲ್ಕೊಳ್ಳೋಕೆ ಹೇಳಿದೆ, ಮಲ್ಕೊಂಡ. ಸೊ ನಮ್ಮದು ಲೇಟ್ ಆಗುತ್ತಲ್ವ ಗರ್ಲ್ಸ್ದು ರೆಡಿ ಆಗೋದು, ಸ್ಯಾರಿ ಹಾಕ್ಕೊಳ್ಳೋದು. ಸೊ ಲಾಸ್ಟಲ್ಲಿ ಹೇಳ್ತೀವಿ ಆವಾಗ ರೆಡಿ ಆಗು ಅಂದೆ. ಸೊ ಅವಾಗ ಎದ್ದು ರೆಡಿಯಾಗಿ ಕೂತಿದ್ದಾನೆ. ಈಗೆಲ್ಲರೂ ರೆಡಿ ಆಗಿದ್ದೀವಿ, ದರ್ಶನಕ್ಕೆ ಹೊರಡಬೇಕು. ಆ್ಯಕ್ಚುಲಿ ನಾವು ಮಿಡ್ನೈಟ್ಗೆಲ್ಲ ರೀಚ್ ಆಗಬೇಕಿತ್ತು. ಮಲಕ್ಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ನೋಡಿದ್ರೆ ಮಳೆಯಲ್ಲಿ ಯಾವುದೋ ಊರಲ್ಲಿ ಸಿಗಾಕ್ಕೊಂಡು, ಯಪ್ಪ ನನಗಂತೂ ಪಟ್ಟಿದ್ದ ಭಯ. ನಾನಂತೂ ಯಪ್ಪ ಸಿಕ್ಕಾಪಟ್ಟೆ ಎದುರುಬಿಟ್ಟೆ ಅಂದ್ಕೊಳ್ಳಿ. ಎಲ್ಲರೂ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಈಗ. ನಾನು ರಾಯರ ದರ್ಶನಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನಗೆ ಸ್ಯಾರಿ ಹುಟ್ಟಿಸಿದ್ದು ರೂಪಾನೇ. ಇದು ಅಮ್ಮನ ಸ್ಯಾರಿ. ಇಲ್ಲ, ದೇವ್ರು ನೋಡಕ್ಕೆ ಹಾಕೊಳ್ಳೇಬೇಕು. ಅದನ್ನೇ ಬಂದಿರೋದು ವೇಸ್ಟ್ ಆಗೋಗುತ್ತೆ. ಆಂಟಿ ಬ್ಲೂ, ನಾನು ಗ್ರೀನು. ಇರಿ ಇಬ್ರು ಜೊತೆ ನಿಂತ್ಕೊಳ್ಳಿ.
ನಾನು ಹೇಗೆ ಕಾಣಿಸ್ತಿದ್ದೀನಿ ಪುಟ್ಟಿ ಬ್ಲಾಗಲ್ಲಿ ಕಮೆಂಟ್ ಮಾಡಿ. ಆಂಟಿನೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಆಂಟಿ ನಂಗೂ ಇಷ್ಟ ಆಗಿದೆ ಈ ಕಲರ್. ಹೌದು, ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕ ನೆಟ್ಟಿಗಿಕ್ಕು ನಗ್ತಾ ಕಣ್ಣು ಉರಿತವೆ, ಮಕ್ಕ ನೆಟ್ಟಿಗಿಡ್ಬೇಕಂತ. ನಾವೀಗ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1.2 ಕಿಲೋಮೀಟ್ರ್ ಇದೆ. ಬಟ್ ಆ ರೋಡ್ ತುಂಬ ಟ್ರಾಫಿಕ್ ಇತ್ತು, ಗೊತ್ತಿಲ್ಲ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಸ್ಲೋ ಮೂವಿಂಗು. ಸೊ ದೇವಸ್ಥಾನ ಹತ್ತತ್ರ ಹೋಗೋಷ್ಟರಲ್ಲಿ ಈ ಥರ ನಾವು ಸೈಡಲ್ಲೊಂದು ಪಾರ್ಕಿಂಗ್ ಹುಡ್ಕೊಂಡು ಪಾರ್ಕಿಂಗ್ ಮಾಡಿ ಹೋಗಬೇಕು. ನಮ್ಮನ್ನ ದೇವಸ್ಥಾನದ ಆರ್ಚ್ ಹತ್ರ ಬಿಟ್ಟು ನಮ್ಮ ಸಂದೀಪನ ಶಿವ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಹೋದ್ರು. ನಾವು ಹೂವು ಮುಡ್ಕೊಳಕ್ಕೆ ನೋಡ್ತಾ ಇದ್ವಿ, ಎಷ್ಟೊಂದು ಜನ ಸಿಕ್ಕಿದ್ರು. ಬಟ್ ನಂಗೆ ಈ ಅಜ್ಜಿ ಹತ್ರ ತೊಗೋಬೇಕನ್ನಿಸ್ತು, ಯಾಕಂತ ಗೊತ್ತಿಲ್ಲ. ಸೊ ಫೈನಲಿ ನಾನು ಈ ಅಜ್ಜಿ ಹತ್ರ ತೊಗೊಂಡು ಇಬ್ರು ಹೂವು ಮುಡ್ಕೊಳ್ತಾ ಇದ್ದೀವಿ. ಜನ ನೋಡ್ರಪ್ಪ ದೇವಸ್ಥಾನದ ಹತ್ರ ಎಷ್ಟು ಜನ ಗೊತ್ತಾ, ದೇವ್ರೇ ಭಗವಂತ. ಇಷ್ಟು ಜನ ಇದ್ದರೂ ಭಯ ಇಲ್ಲದೆ ಯಾಕಪ್ಪ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ನಮ್ಮಮ್ಮ ಫ್ರೆಂಡ್ ಅವರೇ ಗೊತ್ತಿರೋರು ಪೂಜೆ ಮಾಡ್ತಾರೆ. ಸೊ ಯಾವಾಗ ಬಂದ್ರೂ ಸ್ಪೆಷಲ್ VIP ದರ್ಶನ ಸಿಗುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು PR ಆಫೀಸ್ ಹತ್ರ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿ ಅಮ್ಮ ಅವ್ರ ಹೆಸ್ರು ಹೇಳ್ತಾರೆ. ಸೊ ಅವರು ಕರ್ಕೊಂಡು ಹೋಗ್ತಾರೆ ಒಳಗಡೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈ ಜನದ ಮಧ್ಯ ದೇವಸ್ಥಾನದವರೆಗೂ ರೀಚ್ ಆಗೋದೇ ದೊಡ್ಡ ಕಷ್ಟ ಆಗೋಗಿದೆ. ಅವರಿಬ್ಬರಿಗಿನ್ನೂ ಪಾರ್ಕಿಂಗ್ ಸಿಕ್ಕಿಲ್ಲ. ಸೊ ವಾಪಸ್ ಯೂಟರ್ನ್ ತೊಗೊಂಡು ನಿಯರ್ಲಿ ರೂಮ್ ಹತ್ರನೇ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟ್ರಲ್ಲಿ ಕಾಫಿ ಕುಡಿಯೋಣ ಅಂತ ಕುಡಿತಿದ್ದೀವಿ. ತುಂಬ ಕೆಟ್ಟದಾಗಿತ್ತು ಕಾಫಿ. ನೀರಿಗೆ ಒಂದು ಸ್ವಲ್ಪ ಹಾಲು ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ದಂಗಿತ್ತು. ಆ್ಯಂಡ್ ಇಲ್ಲಿ ಬೊಟ್ಟಿಡ್ಸ್ಕೊಳ್ಳೋಣ ಅಂತ ಹುಡುಕಿದ್ವಿ. ಎಷ್ಟೊಂದು ಜನ ಇದ್ದರು. ಒಂದು ಹುಡುಗ ಬಂದ ಹತ್ರಕ್ಕೆ, ಅವನೇನೆ ಬೊಟ್ಟಿಡ್ತೀನಿ, ನಾಮ ಹಾಕಿಸ್ಕೊಳ್ಳಿ ಅಂತ. ಫೈನಲಿ ನಾವು ಕೂಡ ಒಂದೊಂದು ನಾಮ ಹಾಕಿಸ್ಕೊಂಡ್ವಿ. ಸೊ ನಮ್ಮಮ್ಮ ಅವ್ರ ಫ್ರೆಂಡಿಗೆ ಫೋನ್ ಮಾಡಿದ್ರು, ಅವರು ಅವ್ರ ಹಸ್ಬೆಂಡ್ಗೇನೋ ಕಾಲ್ ಕನೆಕ್ಟ್ ಮಾಡಿದ್ರು. ಸೊ ಫೈನಲಿ ಇವರು ಒಳಗಡೆ ಬನ್ನಿ ಬಿಡ್ತೀವಿ ಅಂತ ಕರೆದ್ರು. ಅಷ್ಟೊತ್ತಿಗೆ ಇಲ್ಲೊಂದು ದೊಡ್ಡ ಸೀನು. ಏನಪ್ಪ ಅಂದರೆ ನಮ್ಮ ಶಿವ ಪೃಥ್ವಿ ಪಂಚೆ ಹಾಕ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಪೃಥ್ವಿ ಪಂಚೆನೂ ತಂದಿದ್ರು, ಹಾಕ್ಕೊಂಡಿದ್ರು. ನಮ್ಮ ಶಿವ ಪ್ಯಾಂಟಲ್ಲೂ ಬಿಡ್ತಾರೆ ಅಂತ ಹೇಳಿ ಅವನು ಪಂಚೆ ಹಾಕ್ಕೊಂಡಿರಲಿಲ್ಲ. ಅದನ್ನು ನೋಡಿ ಇವರು ಕೂಡ ಬಿಚ್ಚಿಬಿಟ್ರು ಹಾಕ್ಕೊಂಡಿರೋ ಪಂಚೆ. ಬೈದೆ ಇವಾಗ ಪಂಚೆ ತರಕ್ಕೆ ಹೋಗೋರೆ ಒಂದಿಷ್ಟಲ್ಲ ಬೈದಿದ್ದು. ನಾನು ನಮ್ಮಮ್ಮ ಇಬ್ಬರು ಬೈದ್ವಿ. ರೂಪನೂ ಬೈದ್ಲು ಅವ್ರ ಹಸ್ಬೆಂಡ್ಗೆ, ಹಾಕ್ಕೊಂಡಿರೋದನ್ನ ಬಿಚ್ಚಿಬಿಟ್ಟವ್ರೆ ಅಂತ. ಸೊ ಅವ್ರು ಕಾಯ್ಕೊಂಡಿದ್ವಿ. ಸೊ ಆ ಗ್ಯಾಪಲ್ಲಿ ನಮ್ಮಮ್ಮನ ಜೊತೆ ಒಂದು ವೀಡಿಯೋ ತೊಗೊಂಡೆ. ಆ್ಯಂಡ್ ಒಳಗಡೆ ಹೋದ್ವಿ. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಹತ್ರದಿಂದ ಹೋಗಿದ್ವಲ್ಲ, ತುಂಬ ಚೆನ್ನಾಗಾಯಿತು ದರ್ಶನ. ತುಂಬ ಚೆನ್ನಾಗಿ ನೋಡಿದೆ ರಾಯರನ್ನ. ಆ್ಯಕ್ಚುಲಿ 2-3 ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಯಾಕೋ. ಆಮೇಲೆ ಮೊದಲಂತೂ ತುಂಬ ಹೋಗ್ತಾಯಿದೆ, ಯಾಕೆಂದರೆ ನಮ್ಮಮ್ಮ ಗುಲ್ಬರ್ಗ ಹೈಕೋರ್ಟಲ್ಲಿ ಒಂದು 6 ಮಂತ್ಸ್ ವರ್ಕ್ ಮಾಡಿದ್ರು. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು 6 ಮಂತ್ಸ್ ಮಟ್ಟಿಗೆ. ಆವಾಗ ತುಂಬ ಹತ್ರ ಅಲ್ವಾ, ಸಿಕ್ಕಾಪಟ್ಟೆ ಹೋಗ್ತಿದ್ವಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಹಸುಗಳು ಕಾಣಿಸ್ತು. ಒಂದು ಸ್ವಲ್ಪ ಮುದ್ದಾಡಿ ಹಸುನ. ಆಮೇಲೆ ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗೋಕ್ಕೂ ದಾರಿಲೂ ಅಷ್ಟು ರಶ್ ಇತ್ತು. ಆ್ಯಂಡ್ ಕ್ಯೂ ಅಲ್ಲಿ ಒಬ್ಬರು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು. ತುಂಬ ಚೆನ್ನಾಗಿ ಗುರ್ತಿಡಿದ್ರು. ಬಟ್ ಇವರು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ನನಗೆ. ವಿಡಿಯೋಲ್ಲಿ ತುಂಬ ದಪ್ಪ ಗುಂಡು ಕಾಣಿಸ್ತೀರಾ, ಇಲ್ಲಿ ತುಂಬ ಸಣ್ಣ ಕಾಣ್ತಿದ್ದೀರಾ ಅಂತ. ಬೆಳಗ್ಗೆಯಿಂದ ಟಿಫನ್ನು ಮಾಡಿರಲಿಲ್ಲ, ಊಟ ಹೊಟ್ಟೆ ತುಂಬ ಮಾಡಿದ್ವಿ. ನನಗಂತೂ ಅನ್ನ ಸಾರು ತುಂಬಾ ಇಷ್ಟ ಆಯಿತು. ಅನ್ನದಾತ ಸುಖಿ ಭವ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದರು ನಮ್ಮಮ್ಮ. ನಮ್ಮ ಸಂದೀಪು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡ್ರು. ನಾನು ಅದು ಬೆಲ್ ಕೊಡ್ತಾರಲ್ಲ, ಲಕ್ಕಿ ಬೆಲ್ಲು, ಅದನ್ನು ಪೃಥ್ವಿಗೊಂದು ನಮ್ಮ ಸಂದೀಪ್ಗೊಂದು ಕೊಟ್ಟೆ. ಸಂದೀಪಿಗೆ ಕೊಟ್ಟಿದ್ದೆ, ಒಡೆದೋಯ್ತು ಅಂತ ಮತ್ತೆ ಕೊಡಿಸ್ದೆ. ಅಲ್ಲಿಂದ ಬಂದ್ವಿ. ನಮ್ಮ ಸಂದೀಪ್ನ ಕಳಿಸ್ಬಿಟ್ವಿ. ಕಾರಲ್ಲಿ ಹೋಗಿ ಮಲಗಿದ್ದ. ಆಮೇಲೆ ಇವರಿಬ್ಬರು ಶಿವ ಮತ್ತು ಪೃಥ್ವಿ ಪ್ರಸಾದ ತರಕ್ಕೆ ಹೋದರು. 2 ಅವರ್ ಏನೋ ವೆಯ್ಟ್ ಮಾಡಿ ತಂದರು ಪ್ರಸಾದ. ಅಲ್ಲಿವರೆಗೂ ನಾನು ಅಮ್ಮ ರೂಪ ಇಲ್ಲಿ ಕೂತಿದ್ವಿ. ಬಟ್ ದೇವಸ್ಥಾನದ ಹತ್ರ ಇಂದ ಹೊರಟ್ವಿ. ಕಾರು ದೂರ ಇದೆ ಪಾರ್ಕಿಂಗ್ ಅಂದ್ಕೊಂಡು ನಡ್ಕೊಂಡು. ಸಿಕ್ಕಾಪಟ್ಟೆ ಬಿಸಿಲು. ರಾತ್ರಿ ಎಲ್ಲ ಎಷ್ಟು ಮಳೆಯಲ್ಲಿ ನೆಂದ್ವೋ, ಡೇ ಫುಲ್ ಅಷ್ಟು ಬಿಸಿಲು, ಅಷ್ಟು ಸೆಕೆ. ಎಷ್ಟು ದೂರ ನಡೆದ್ರು ನಮಗೆ ಕಾರೇ ಸಿಗಲಿಲ್ಲ. ನೋಡಿದ್ರೆ ಅವ್ನು ತಿರುಗಿಸ್ಕೊಂಬಂದು ಆರ್ಚ್ ಹತ್ರನೇ ಕಾರ ಹಾಕ್ಕೊಂಡಿದ್ದಾನೆ. ಇವನು ಕಾರ ಅಲ್ಲಿ ಇನ್ನು ಮುಂದೆ ನಡ್ಸ್ಕೊಂಡು ರೂಮ್ ಹತ್ತತ್ರ ಕರ್ಕೊಂಡೇ ಬಂದ್ಬಿಟ್ಟು ಹತ್ತತ್ರ ಬಂದಮೇಲೆ ನಮ್ಮ ಸಂದೀಪಿಗೆ ಫೋನ್ ಮಾಡಿದ್ರೆ, ನಾನು ಇಲ್ಲೇ ಇದ್ದೀನಿ ಆರ್ಚ್ ಹತ್ರ ದೇವಸ್ಥಾನದ ಹತ್ರ ಅಂದ. ಆಮೇಲೆ ಅವ್ನು ತಿರುಗಿಸ್ಕೊಂಡು ಬಂದ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ರಿಟರ್ನ್ ಬೆಂಗಳೂರಿಗೆ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಈಗ ಬೆಂಗಳೂರು ಕಡೆ ಹೊರಡ್ತೀವಿ. ನಾವು ಈಗ ಮಂತ್ರಾಲಯ ಬಿಟ್ಟು ಹೊರಟಿದ್ದೀವಿ. ತುಂಬಾ ಟಯರ್ಡ್ ಆಗೋಯ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಾವಿನಕಾಯಿ ತಿಂತಾ ಇದ್ದೀನಿ.
ನಮ್ಮಮ್ಮ ನೋಡಿ ಡ್ರೆಸ್ ಹಾಕೊಂಡು ಮೆಂಚ್ತವ್ರೆ. ನಿದ್ದೆ ಹೊಡಿತಾವ್ರಾ? ಇನ್ನ ಬರಲ್ಲ ನಿದ್ದೆ, ಹೊಟ್ಟೆ ಬಿದ್ರೆ ಇವಾಗ ರಾಯಚೂರು ಗಂಟೆ ನಿದ್ದೆ ಮಾಡ್ರಿ ಆಮೇಲೆ ಸನ್ಸೆಟ್ ಆಗ್ತಾ ಇದೆ. ಆ ಟೈಮ್ಗೆ ನಮ್ಮ ಅಂಜನೇಯ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು. ನೆನ್ನೆ ನೀರಲ್ಲಿ ಅಮ್ಮೋ, ನಾನಂತೂ ತುಂಬ ಹೆದರ್ಕೊಬಿಟ್ಟಿದ್ದೆ ಆ ನೀರು ನೋಡಿದಾಗ. ಅಪ್ಪಪ್ಪ, ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದ್ದೆ ನಾನಂತೂ. ನಮ್ಮ ಸಂದೀಪ್ ಏನನ್ನ ತಿಂಡಿ ಕೊಡಿ ಅಂದ ನೋಡಿದ್ರೆ ತಿಂಡಿ ಬ್ಯಾಗ್ ಎಲ್ಲ ಹಿಂದೆ ಇತ್ತು ಡಿಕ್ಕಿಲಿ. ಸೊ ಈ ಲೊಕೇಶನ್ನು ತುಂಬ ಚೆನ್ನಾಗಿತ್ತು. ಹಂಗೆ ಒಂದು ರೀಲ್ ಮಾಡೋಣ ನಿಲ್ಲಿಸು ಅಂದೆ, ನಿಲ್ಲಿಸಿ ಹಿಂದೆ ಡಿಕ್ಕಿಲಿರೋ ತಿಂಡಿ ಎಲ್ಲ ತಗೊಂಡ್ವಿ. ನಮ್ಮ ಶಿವಾಗ ನೀಟಾಗಿ ಸನ್ಸೆಟ್ಟು ಆ ಫ್ಯಾನು ಎಲ್ಲ ಫ್ರೇಮ್ ಮಾಡಿ ಇಟ್ಕೊಟ್ರೆ ರೀಲ್ಸ್ಗೆ. ಅರ್ಧ ಫ್ಯಾನ್ನೇ ತೆಗೆದ್ಬಿಟ್ಟು ಕೆಟ್ಟದಾಗಿ ಮಾಡ್ದ. ಸೊ ಅಲ್ಲಿಂದ ಹೊರಟ್ಬಿಟ್ವಿ, ಮಳೆ ಬಂತು. ಆಮೇಲೆ ಉಡುಪಿ ಶ್ರೀಕೃಷ್ಣ ವೈಭವ ಅಂತ ಹೋಟ್ಲಿಗೆ ನಿಲ್ಸಿದ್ವಿ ಊಟ ಮಾಡೋಕ್ಕೆ. ಏಯ್ ಯಾಕ್ರೋ ಹಿಂಗೆ ಮಾತಾಡ್ತಾ ಇದ್ದೀರಾ? ಪ್ಯೂರ್ ಅಲ್ಲೇ ನಮ್ಮಮ್ಮ ಮೆನು ಕಾರ್ಡ್ನ ನೋಡಿದ್ದು ಮೆನುನ ಅದೇನು ಆರ್ಡ್ರ್ ಮಾಡ್ತಾರೋ ಏನೋ. ನಾನು ಆಲೂ ಪರೋಟ ಆರ್ಡ್ರ್ ಮಾಡಿದ್ದೀನಿ, ಇವನು ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ದೇನೆ. ನಾವಿಬ್ಬರು ಶೇರ್ ಮಾಡ್ಕೊತೀವಿ. ನೀವೇನು ಆರ್ಡ್ರ್ ಮಾಡಿದ್ದೀರಾ? ಆಲೂ ಪರೋಟನೇ. ಇವನು ಟೊಮೊಟೊ ರೈಸ್. ಈ ಹುಡುಗಿ ಪೃಥ್ವಿ ನೆನ್ನೆಯಿಂದ ಮಾತಾಡಿ ಇವತ್ತು ಸಪ್ಪಗಾಗ್ಬಿಟ್ಟವ್ರೆ. ನಿದ್ದೆ ಫುಲ್ ನಿದ್ದೆ. ಸೊ ನಾವು ಆರ್ಡ್ರ್ ಮಾಡಿದ್ದು ಆಲೂ ಪರೋಟ ಇರಲಿಲ್ಲ, ಖಾಲಿ ಆಗಿತ್ತು. ಸೊ ಯಾವ್ದ್ಯಾವ್ದಿತ್ತು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಇರೋದನ್ನ ಆರ್ಡ್ರ್ ಮಾಡಿ ತಿಂದ್ವಿ. ಫೈನಲಿ ನನ್ನ ಊಟ ಅಂತೂ ಮುಗೀತು. ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಈಗ ನಾವು ನಿಯರ್ಲಿ ಅನಂತಪುರದು ಇಸ್ಕಾನ್ ಟೆಂಪಲ್. ಫೈನಲಿ ಬೆಂಗಳೂರು ರೀಚ್ ಆದ್ವಿ. ನಾನಂತೂ ಇನ್ನೂ ಮಲ್ಗೇ ಇಲ್ಲ, 2 ದಿನ ಆಗೋಯ್ತು. ಸೊ ಜಕ್ಕೂರ್ ಲೇಔಟಲ್ಲಿ ನಮ್ಮ ಸಂದೀಪ್ನ ಅವ್ರ ಮನೆಗೆ ಬಿಟ್ಬಿಟ್ಟು ಇಲ್ಲಿಂದ ಶಿವ ಕಾರ್ ಓಡಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ. ಒಂದು ಚೂರು ಪೇಷನ್ಸ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಹೋಗಿದ ತಕ್ಷಣ ಮಲಗಿಬಿಟ್ಟೆ. ಸೊ ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.